ಮತ್ತೊಂದು ಕಡೆ ಶಿವಮೊಗ್ಗದ ಜೋಗ ಜಲಪಾತಕ್ಕೆ ರಾಜು ಕಳೆ ಬಂದಿದೆ. ಜಲಪಾತದಿಂದ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ತಾ ಇದೆ. ರಾಜಾ ರಾಣಿ, ರೋಬರ್ ರಾಕೆಟ್ ಫಾಲ್ಸ್ಗಳನ್ನು ಗಮನಿಸಬಹುದು. ಮಳೆ ನಡುವೆ ಫಾಲ್ಸ್ನ ಸೌಂದರ್ಯ ಕೂಡ ಹೆಚ್ಚಾಗ್ತಾ ಇದೆ. ಪ್ರವಾಸಿಗರು ಕೂಡ ಹೆಚ್ಚಾಗಿ ಬರ್ತಾ ಇದ್ದಾರೆ. ಅಲ್ಲಿ ಮಳೆ ಈ ಥರದ ಮಳೆ ಈ ಹಸಿರು ಯಾವುದೂ ಇಲ್ಲ. ಇಲ್ಲಿ ಬಂದು ನೋಡಿದ್ರೆ ಹುಟ್ಟಿದಾಗಿಂದ ಬರಬೇಕು ಅಂತಿದ್ವಿ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀವಿ. ಭಾರಿ ಖುಷಿ ಆಯಿತು ನೋಡಿ, ಮನಸ್ಸು ತಣಿತು. ಹ್ಯೂಸ್ಟನ್ನಿಂದ ಅಲ್ಲಿ ಮಳೆ ಸತತವಾಗಿ 4 ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ಬತ್ತಿ ಹೋಗಿರೋ ಜೋಗ ಜಲಪಾತ ಮತ್ತೆ ಬೀಳಲು ಆರಂಭಿಸಿರುವಂಥ ರಾಜಾ ರೋರರ್ ರಾಕೆಟ್ ರಾಣಿ 4 ಕವಲಾಗಿ 960 ಅಡಿ ಎತ್ತರದಿಂದ ಧುಮುಕುತ್ತಿರುವಂಥ ಜೋಗ ಜಲಪಾತವನ್ನು ನೋಡಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮನ ಮಾಡುತ್ತಿದ್ದಾರೆ. ಸತತವಾಗಿ 4 ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ಬತ್ತಿ ಹೋಗಿರೋ ಜೋಗ ಜಲಪಾತ ಮನೆಗೋಡೆ ಕುಸಿದು 10 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಗೋಡೆ ಬಿದ್ದು ಗುಡೂರು ಗ್ರಾಮದ ಶಿವಪ್ಪ ಸಾವನ್ನಪ್ಪಿರೋದು. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಗ್ರಾಮ ಆಗುತ್ತೆ. ಭಾಗ್ಯಮಾಗಿ ಗಾಯಗಳಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 10 ವರ್ಷದ ಬಾಲಕ ಮನೆಗೋಡೆ ಕುಸಿದು ಸಾವನ್ನಪ್ಪಿದ್ದಾರೆ. ಶಿವಪ್ಪ ಅಂತ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಪುಟ್ಟ ಬಾಲಕ ಮನೆಗೋಡೆ ಈತನ ಮೇಲೇನೆ ಬಿದ್ದು ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಇನ್ನೊಬ್ಬರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆದರೆ ಈ ಪುಟ್ಟ ಬಾಲಕನನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. 10 ವರ್ಷದ ಪುಟ್ಟ ಬಾಲಕ ಮನೆಗೋಡೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಅಲ್ಲಲ್ಲಿ ವರುಣನ ಆರ್ಭಟಕ್ಕೆ ಯಾವ ರೀತಿಯಾದಂಥ ಅವಾಂತರಗಳಾಗ್ತಾ ಇದೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ವಿ. ಎಷ್ಟೇ ಮುಂಜಾಗ್ರತೆಯನ್ನು ವಹಿಸಿದ್ರೂ ಕೂಡ ಸಾಲ್ತಾ ಇಲ್ಲ. ಮನೆಗೋಡೆನೇ ಬೀಳುತ್ತೆ ಅಂತ ಅದು ಯಾರು ಅಂದ್ಕೊಂಡಿರ್ತಾರೆ? ಈ ಪುಟ್ಟ ಬಾಲಕನನ್ನ ಬಲಿ ಪಡೆದಿದೆ ಗೋಡೆ. ಗುಡೂರು ಗ್ರಾಮದ ಶಿವಪ್ಪ ಸಾವನ್ನಪ್ಪಿದ್ದಾರೆ. ಗೊತ್ತಿಲ್ಲ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿತ್ತು ಏನು ಅನ್ನೋದು. ಗಾಯವಾದಂಥ ಸಂದರ್ಭ. ಇನ್ನೊಬ್ಬರಿಗೆ ಗಾಯಗಳಾಗಿದೆ. ಭಾಗ್ಯಮ್ಮ ಅನ್ನೋದಾಗಿ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ.